ಓಡುತ್ತಿಲ್ಲವೇ ತಲೆ ಓಡುತ್ತಿಲ್ಲವೇ ಓಡುತ್ತಾ ಇದೆ ತಲೆ ಜಾಸ್ತಿ ಓಡುತ್ತಾ ಇದೆ. ಓಡುತ್ತಿಲ್ಲವೇ ತಲೆ ಓಡುತ್ತಿಲ್ಲವೇ. ನೋಡಿ, ಸೂರಜ್ ಅವ್ರಿಗೆ ತಲೆ ಓಡ್ತಾ ಇಲ್ಲ ಅಂತ ಇಲ್ಲಿ ಹಾಡು ಹೇಳ್ತಾ ಇದ್ದಾರೆ. ಅದಕ್ಕೆ ಕಾವ್ಯ ಅವ್ರು ಹೇಳ್ತಾ ಇದ್ದಾರೆ ಓಡುತ್ತಿದೆ ತಲೆ ಜಾಸ್ತಿ ಓಡುತ್ತಾ ಇದೆ ಅಂತ ಇಲ್ಲಿ ಹಾಡು ಹೇಳ್ತಾರೆ. ಹೌದು, ಸದ್ಯ ಇವಾಗ ನಾಮಿನೇಷನ್ ಪ್ರಕ್ರಿಯೆ ಮುಗಿದ ಮೇಲೆ ಇಲ್ಲಿ ರಜತ್ ಅವರು ಒಂದು ಮಾತು ಹೇಳ್ತಾರೆ, ಒಂದು ರೊಮ್ಯಾನ್ಸ್ ಅಂತಂದ್ಬಿಟ್ಟು ನೀವು ಇಬ್ಬರು ಮಾಡ್ತೀರಾ ಅಂತ ಹೇಳ್ಬಿಟ್ಟು. ಅದಕ್ಕೆ ಇಲ್ಲಿ ರಾಶಿಕಾ ಅವ್ರಿಗೂ ಮತ್ತು ಇಲ್ಲಿ ಸೂರಜ್ ಅವ್ರಿಗೂ ಇಬ್ರಿಗೂ ಕೂಡ ಸಿಕ್ಕಾಪಟ್ಟೆ ಬೇಜಾರಾಗಿ ಮಾತನ್ನ ಬಿಟ್ಟಿದ್ದಾರೆ. ಆದರೆ ರಜತ್ ಅವ್ರು ಆ ನಂತರ ಬಂದು ಸಾರಿ ಕೇಳ್ತಾರೆ. ಈಗ ಎಲ್ಲ ಸಿಚುವೇಶನ್ ಆದಮೇಲೆ ಇಲ್ಲಿ ರಾಶಿಕಾ ಅವರು ಸೂರಜ್ ಅವರು ಇಬ್ಬರು ಕೂಡ ಬೇಜಾರು ಮಾಡಿಕೊಂಡು ಮಾತನ್ನ ಬಿಟ್ಟಿದ್ದಾರೆ. ಈಗ ಅದಕ್ಕೋಸ್ಕರನೇ ಇಲ್ಲಿ ತಲೆ ಓಡ್ತಾ ಇಲ್ಲ ಅಂತಂದ್ಬಿಟ್ಟು ಸೂರಜ್ ಅವರು ಹಾಡು ಹೇಳ್ತಿದ್ದಾರೆ. ಅದಕ್ಕೆ ಇಲ್ಲಿ ಗಾಡಿನ ಸೈಡಲ್ಲಿ ಪಾರ್ಕ್ ಮಾಡಿ ಬಿಟ್ಟಿದ್ದೀನಿ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಅಂದರೆ ರಾಶಿಕಾ ಅವ್ರನ್ನ ಗಾಡಿ ಅಂದರೆ ಏನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಗಾಡಿನ ಸೈಡ್ಗೆ ಪಾರ್ಕ್ ಮಾಡಿ ಬಿಟ್ಟಿದ್ದಾರೆ ಅಂತೆ. ಅದಕ್ಕೆ ಟೀ ಕುಡಿಯೋಕೆ ಬಿಟ್ಟಿದ್ದೀರಾ ಅಂತ ಇಲ್ಲಿ ಕಾವ್ಯ ಅವರು ಕೂಡ ಇಲ್ಲಿ ಕೇಳ್ತಾರೆ. ಅದಕ್ಕೆ ಸದ್ಯಕ್ಕೆ ಈಗ ಪಾರ್ಕ್ ಮಾಡಿದ್ದೀನಿ ಅಂತ ಇಲ್ಲಿ ಸೂರಜ್ ಅವರು ಹೇಳ್ತಾರೆ. ಸಾಕು, ಓವರ್ ಆಗಿ ಥಿಂಕ್ ಮಾಡಿದ್ರೆ ತಲೆ ತುಂಬ ನೋವು ಬರುತ್ತೆ ಅಂತ ಹೇಳ್ತಾರೆ. ಅದರಲ್ಲೂ ಕೂಡ ಸಾನಕ್ಕೆ ಹೋದಾಗ ಸಿಕ್ಕಾಪಡೆ ತಲೆ ಬಿಸಿ ಆಗುತ್ತೆ ಅಂತ ಕೂಡ ಇಲ್ಲಿ ಹೇಳ್ತಾರೆ. ಯಾಕಂತಂದರೆ ಈಗ ರಾಶಿಕಾ ಅವರು ಮಾತಾಡ್ತಾಯಿಲ್ಲ, ಅದಕ್ಕೆ ಸೂರಜ್ ಅವ್ರ ತಲೆ ಸಿಕ್ಕಾಪಟ್ಟೆ ಇಲ್ಲಿ ಬಿಸಿಯಾಗಿದೆ. ಅಂದರೆ ತಲೆ ಓಡ್ತಾ ಇಲ್ಲ ಅಂತ ಕೂಡ ಇಲ್ಲಿ ಹೇಳ್ತಿದ್ದಾರೆ. ಮೇನ್ ಡೇ ಅವ್ರಿಗೆ ಓಡ್ತಲ್ಲ, ಆಲ್ಮೋಸ್ಟ್ ಅವ್ರು ಏನು ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಇಲ್ಲಿ ಅರ್ಥ ಆಗ್ತಲ್ಲ. ಗಾಡಿನ ಸೈಡಿಗೆ ಬಿಟ್ಟಿರ್ಬೋದು, ಆದರೆ ಸೈಡಲ್ಲಿ ಪಾರ್ಕ್ ಮಾಡಿದ್ಮೇಲೆ ಕೆಲಸ ಎಲ್ಲ ಆದಮೇಲೆ ಗಾಡಿ ಹತ್ರ ಬರಲೇಬೇಕಲ್ವಾ, ಗಾಡಿನ ಎತ್ಕೊಳ್ಳೇಬೇಕಲ್ವಾ. ಸದ್ಯ ಇವಾಗ ಗಾಡಿನ ಪಾರ್ಕ್ ಮಾಡಿದ್ದೀನಿ, ಸದ್ಯಕ್ಕೆ ಬ್ರೇಕ್ ಹಾಕಿದ್ದೀನಿ ಅಂತ ಹೇಳ್ತಿದ್ದಾರೆ. ನೋಡೋಣ ಆ ಬ್ರೇಕು ಎಲ್ಲಿವರೆಗೂ ಇಲ್ಲಿ ಹಾಗೆ ಹಾಕಿರ್ತಾರೆ ಅಂತ ಬಿಟ್ಟು ಮೂವ್ ಮಾಡಲೇಬೇಕಲ್ವಾ. ಒಂದು ಬ್ರೇಕ್ ಆದಮೇಲೆ ನೆಕ್ಸ್ಟ್ ಬ್ರೇಕ್ ಹಾಕಲೇಬೇಕು. ಅದೇ ರೀತಿ ಇಲ್ಲಿ ಸೂರಜ್ ಅವ್ರು ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ರಾಶಿಕಾ ಅವ್ರು ಎಷ್ಟೇ ಕೂಡ ಬೇಡ ಅಂತ ಹೇಳಿದ್ರು ಕೂಡ ಇಲ್ಲಿ ಸೂರಜ್ ಅವ್ರಿಗೆ ಅರ್ಥ ಆಗ್ತಲ್ಲ. ನಿನ್ನೆ ಇದ್ರ ಬಗ್ಗೆ ಇಲ್ಲಿ ರಕ್ಷಿತ್ ಅವರು ಕೂಡ ಹೇಳ್ತಾರೆ, ಮತ್ತು ಇಲ್ಲಿ ರಾಶಿಕಾ ಅವ್ರ ಹತ್ರನೂ ಕೂಡ ರಕ್ಷಿತ್ ಅವ್ರು ಮಾತಾಡ್ತಾರೆ. ಅಂದರೆ ಆ ರೀತಿ ಮಾಡಬೇಡಿ, ಇಲ್ಲಿ ಸೂರಜ್ ಅವ್ರ ಹತ್ರ ಮಾತಾಡಿ ಅಂತ ರಕ್ಷಿತ್ ಅವ್ರು ಮಾತಾಡ್ತಾರೆ. ರಾಶಿಕಾ ಅವರು ಅದಕ್ಕೆ ಬೇಡ, ಫ್ರೆಂಡ್ಸ್ ಅಂತ ಅಂದಮೇಲೆ ಟ್ರೂ ಫ್ರೆಂಡ್ಶಿಪ್ ಆಗಿದ್ದರೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದರೂ ಕೂಡ ಇಲ್ಲಿ ಅದು ಇರುತ್ತೆ ಅಂತ ಈಗ ರಾಶಿಕಾ ಅವರು ಅರ್ಥ ಮಾಡ್ಕೊಂಡಿದ್ದಾರೆ. ಸದ್ಯ ಆರಾಮಾಗಿ ಅವರು ಆಟನ ಆಡ್ತಿದ್ದಾರೆ. ಆದರೆ ಸೂರಜ್ ಅವರು ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ತಲೆ ಕೆಡಿಸ್ಕೊಂಡಿದ್ದಾರೆ. ಸೊ ವೀಕ್ಷಕರೇ, ಸದ್ಯ ಇವಾಗ ಸೂರಜ್ ಅವ್ರ ತಲೆ ಓಡ್ತಾ ಇಲ್ಲ ಅಂತ ಅಂದ್ಬಿಟ್ಟು ಹಾಡಿನ ಮುಖಾಂತರ ಇಲ್ಲಿ ಕಾವ್ಯ ಅವ್ರಿಗೆ ಹೇಳಿದ್ದಾರೆ. ಇಲ್ಲ, ತಲೆಯಲ್ಲಿ ಜಾಸ್ತಿ ಓಡ್ತಿದೆ ಅಂತ ಇಲ್ಲಿ ಕಾವ್ಯ ಅವ್ರು ಕೂಡ ಇಲ್ಲಿ ಹೇಳಿದ್ದಾರೆ. ಒಟ್ಟಿನಲ್ಲಿ ಯಾರ ತಲೆಯಲ್ಲಿ ಜಾಸ್ತಿ ಓಡ್ತಿದೆ, ಯಾರ ತಲೆಯಲ್ಲಿ ಕಮ್ಮಿ ಓಡ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ ಅನ್ನೋದನ್ನು ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.